ಸ್ವಂತ ಬಿಸಿನೆಸ್ ಶುರು ಮಾಡಬೇಕೆ? ಮಹಿಳೆಯರಿಗಾಗಿ ಬಂದಿದೆ ಕೇಂದ್ರದ ಹೊಸ ಸಿ-ಮಾರ್ಟ್ ಯೋಜನೆ. ಹಳ್ಳಿಯಲ್ಲಿ ಕುಳಿತು ಸ್ವಂತ ಬಿಸಿನೆಸ್ ಶುರು ಮಾಡಬೇಕು, 4 ಕಾಸು ಸಂಪಾದಿಸಿ ಸ್ವತಂತ್ರವಾಗಿ ಬದುಕಬೇಕು, ನಾವು ಕೂಡ ತಿಂಗಳಿಗೆ ಲಕ್ಷಾಂತರ ರೂಪಾಯಿ ದುಡಿಯಬೇಕು ಎಂಬ ಕನಸು ನಿಮ್ಮಲ್ಲೂ ಇರುತ್ತದೆ. ಆದರೆ ಕೈಯಲ್ಲಿ ಬಂಡವಾಳ ಇಲ್ಲ, ಮಾರುಕಟ್ಟೆಯ ಬಗ್ಗೆ ಗೊತ್ತಿಲ್ಲ ಅಂತ ಸುಮ್ಮನಿದ್ದೀರಾ? ಹಾಗಾದರೆ ನಿಮಗೊಂದು ಭರ್ಜರಿ ಗುಡ್ ನ್ಯೂಸ್ ಇದೆ. ಗ್ರಾಮೀಣ ಮಹಿಳೆಯರ ಜೀವನದಲ್ಲಿ ಕ್ರಾಂತಿಕಾರಿ ಬದಲಾವಣೆ ತರಲು ಕೇಂದ್ರ ಸರ್ಕಾರವು 2026-27 ರ ಬಜೆಟ್ನಲ್ಲಿ ಘೋಷಿಸಿದ್ದ ಶಿ-ಮಾರ್ಟ್ಸ್ ಮಿಷನ್ ಇಂದಿನಿಂದಲೇ ಏಪ್ರಿಲ್ 1 ಅಧಿಕೃತವಾಗಿ ಜಾರಿಗೆ ಬಂದಿದೆ. ಮಹಿಳೆಯರು ತಯಾರಿಸಿದ ವಸ್ತುಗಳನ್ನು ಸುಲಭವಾಗಿ ಮಾರಾಟ ಮಾಡಲು ಹಾಗೂ ಅವರನ್ನು ದೊಡ್ಡ ಉದ್ಯಮಿಗಳನ್ನಾಗಿ ಮಾಡಲು ಈ ಯೋಜನೆ ಹೇಗೆ ಸಹಾಯ ಮಾಡುತ್ತದೆ? ಅರ್ಜಿ ಸಲ್ಲಿಸುವುದು ಹೇಗೆ? ಎಂಬ ಸಂಪೂರ್ಣ ಮಾಹಿತಿ ಇಲ್ಲಿದೆ. ಸಿ-ಮಾರ್ಟ್ ಎಂದರೆ ಸ್ವಸಹಾಯ ಉದ್ಯಮಿ. ಕೃಷಿ, ಪಶುಸಂಗೋಪನೆ, ಕರಕುಶಲ ವಸ್ತುಗಳು ಅಥವಾ ಮನೆಯಲ್ಲೇ ಖಾದ್ಯಗಳನ್ನು ತಯಾರಿಸುವ ಸ್ವಸಹಾಯ ಗುಂಪುಗಳ ಮಹಿಳೆಯರಿಗೆ ತಮ್ಮ ಉತ್ಪನ್ನಗಳನ್ನು ದೊಡ್ಡ ಮಟ್ಟದಲ್ಲಿ ಮಾರಾಟ ಮಾಡಲು ಸರ್ಕಾರವೇ ಒಂದು ವೇದಿಕೆ, ಮಾರುಕಟ್ಟೆ ಮತ್ತು ಆನ್ಲೈನ್ ಪೋರ್ಟಲ್ ಒದಗಿಸುವ ಯೋಜನೆಯೇ ಶಿ-ಮಾರ್ಟ್ ಯೋಜನೆ. ಈ ಮಿಷನ್ ಮೂಲಕ ದೇಶದಲ್ಲಿ ಬರೋಬ್ಬರಿ 3 ಕೋಟಿ ಲಕ್ಷಾಧಿಪತಿ ಅಂದರೆ ಲಕ್ಷಾಧಿಪತಿ ಮಹಿಳೆಯರು ಸೃಷ್ಟಿಸುವ ಗುರಿಯನ್ನು ಸರ್ಕಾರ ಹೊಂದಿದೆ. ಯಾರಿಗೆಲ್ಲ ಈ ಲಾಭ ಸಿಗಲಿದೆ ಮತ್ತು ಅರ್ಹತೆಗಳು ಏನು ಎನ್ನುವುದನ್ನು ತೆಗೆದುಕೊಳ್ಳೋಣ. ಅರ್ಜಿ ಸಲ್ಲಿಸುವ ಸುಲಭ ವಿಧಾನ. ಈ ಯೋಜನೆಗೆ ನೇರವಾಗಿ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವಂತಿಲ್ಲ, ಬದಲಿಗೆ ಹಂತಹಂತವಾಗಿ ನಿಮ್ಮ ಹೆಸರನ್ನು ನೋಂದಾಯಿಸಬೇಕು. ಆಸಕ್ತ ಮಹಿಳೆಯರು ಮೊದಲು ತಮ್ಮೂರಿನ ಗ್ರಾಮ ಪಂಚಾಯಿತಿಯಲ್ಲಿರುವ ತಮ್ಮ ಸ್ವಸಹಾಯ ಗುಂಪಿನ ಮುಖ್ಯಸ್ಥರಿಗೆ ಮಾಹಿತಿ ನೀಡಬೇಕು. ಆ ಗುಂಪಿನ ಉಸ್ತುವಾರಿಗಳು ನಿಮ್ಮ ಹೆಸರುಗಳನ್ನು ಮೇಲಧಿಕಾರಿಗಳಿಗೆ ಕಳುಹಿಸುತ್ತಾರೆ. ಅಲ್ಲಿಂದ ಅಂತಿಮವಾಗಿ ಕೆಲವು ಮಹಿಳೆಯರನ್ನು ಶಿ-ಮಾರ್ಟ್ ಯೋಜನೆಗೆ ಆಯ್ಕೆ ಮಾಡಲಾಗುತ್ತದೆ. ಆಯ್ಕೆಯಾದ ಮಹಿಳೆಯರಿಗೆ ವ್ಯವಹಾರದ ಬಗ್ಗೆ ಉಚಿತ ತರಬೇತಿ, ಪರವಾನಗಿ, ಲೈಸೆನ್ಸ್ ಮತ್ತು ಬೇಕಾದ ಹಣಕಾಸು ಸಾಲ ಸೌಲಭ್ಯವನ್ನು ಒದಗಿಸಲಾಗುತ್ತದೆ. ಈ ಯೋಜನೆಯ ಲಾಭ ಪಡೆಯಲು ಮಹಿಳೆಯರು ಕಡ್ಡಾಯವಾಗಿ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ NRLM ಅಡಿಯಲ್ಲಿ ನೋಂದಾಯಿತವಾದ ಸ್ವಸಹಾಯ ಸಂಘದ SHG ಸಕ್ರಿಯ ಸದಸ್ಯರಾಗಿರಬೇಕು. ಈಗಾಗಲೇ ಕೇಂದ್ರದ ಲಖಪತಿ ಯೋಜನೆಯಡಿಯಲ್ಲಿ ತರಬೇತಿ ಪಡೆದ ಮಹಿಳೆಯರಿಗೆ ಮೊದಲ ಆದ್ಯತೆ ನೀಡಲಾಗುತ್ತದೆ. ಕರಕುಶಲ ವಸ್ತುಗಳು, ಕೃಷಿ ಉತ್ಪನ್ನಗಳು ಮತ್ತು ಬ್ಯೂಟಿ ವೆಲ್ನೆಸ್ ವಸ್ತುಗಳನ್ನು ತಯಾರಿಸುವ ಮಹಿಳೆಯರಿಗೆ ವಿಶೇಷ ಅವಕಾಶವಿದೆ.